ಇಂಪಾರ್ಟೆನ್ಸ್ ಆಫ್ ಆರ್ಗನೈಸಿಂಗ್. ಒನ್, ಬೆನಿಫಿಟ್ ಆಫ್ ಸ್ಪೆಷಲೈಸೇಷನ್ ಅಂತ. ಆರ್ಗನೈಸಿಂಗ್ ಯಾವಾಗೂ ನಮ್ಗೆ ಸಪೋರ್ಟ್ ಮಾಡುತ್ತೆ. ಸಿಸ್ಟಮ್ಯಾಟಿಕ್ ಆಗಿ ನಾವು ಜಾಬ್ ನ ವರ್ಕರ್ಸ್ ಗೆ ಅಸೈನ್ ಮಾಡೋದಿಕ್ಕೆ ಆರ್ಗನೈಸಿಂಗ್ ನಮ್ಗೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ರೈಟ್ ಪರ್ಸನ್ ನ ರೈಟ್ ಪ್ಲೇಸ್ ಗೆ ನಾವು ತಗೊಳ್ಳೋದ್ರಿಂದ ಎಫಿಷಿಯನ್ಸಿ ಅಂಡ್ ಪ್ರೊಡಕ್ಟಿವಿಟಿ ಆಫ್ ಎಂಪ್ಲಾಯಿ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ದಟ್ ಈಸ್ ಇನ್ ಫಸ್ಟ್ ಇಂಪಾರ್ಟೆನ್ಸ್ ಆಫ್ ಆರ್ಗನೈಸಿಂಗ್. ಸೆಕೆಂಡ್ ಇಂಪಾರ್ಟೆನ್ಸ್, ಕ್ಲಾರಿಟಿ ಇನ್ ವರ್ಕಿಂಗ್ ರಿಲೇಶನ್ಶಿಪ್. ಆರ್ಗನೈಸಿಂಗ್ ಯಾವಾಗೂ ಕ್ಲಾರಿಟಿ ಆಗಿ ಹೇಳುತ್ತೆ ವಾಟ್ ಈಸ್ ಅನ್ ಅಥಾರಿಟಿ ಅಂಡ್ ರೆಸ್ಪಾನ್ಸಿಬಿಲಿಟಿ ಆಫ್ ಈಚ್ ಇಂಡಿವಿಜುವಲ್. ಅದ್ರ ಜೊತೆನಲ್ಲಿ ಯಾರ ಹತ್ರ ಕೆಲಸ ತಗೊಂಡು ಯಾರಿಗೆ ನಾನು ರಿಪೋರ್ಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಆರ್ಗನೈಸಿಂಗ್ ವಿಲ್ ಪ್ರೊವೈಡ್ ಅಸ್ ಕಂಪ್ಲೀಟ್ ಕ್ಲಾರಿಟಿ. ಪಾಯಿಂಟ್ ನಂಬರ್ 3, ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್. ಇದೆಲ್ಲ ಏನಾಗಿರುತ್ತೆ, ಆರ್ಗನೈಸೇಷನ್ ಅಲ್ಲಿ ಇರುವಂತ ರಿಸೋರ್ಸಸ್. ಆ ರಿಸೋರ್ಸಸ್ ನ ಪ್ರಾಪರ್ ಆಗಿ ಯುಟಿಲೈಸ್ ಮಾಡಬೇಕು, ಡ್ಯೂಪ್ಲಿಕೇಶನ್ ನ ಅವಾಯ್ಡ್ ಮಾಡಬೇಕು, ವೇಸ್ಟೇಜ್ ನ ಕಮ್ಮಿ ಮಾಡಬೇಕು ಅಂತಂದ್ರೂ ಆರ್ಗನೈಸಿಂಗ್ ಬೇಕೇ ಬೇಕು. ಪಾಯಿಂಟ್ ನಂಬರ್ 4, ಅಡಾಪ್ಟೇಷನ್ ಟು ದ ಚೇಂಜಸ್. ಬಿಸ್ನೆಸ್ ಎನ್ವಿರಾನ್ಮೆಂಟಲಿ ಏನೇ ಚೇಂಜಸ್ ಆಗ್ಲಿ ಆರ್ಗನೈಸಿಂಗ್ ನಮ್ಗೆ ಏನ್ ಮಾಡತ್ತೆ, ಸಪೋರ್ಟ್ ಮಾಡತ್ತೆ ಅದನ್ನ ಹೇಗೆ ನಾವು ಅಕ್ಸೆಪ್ಟ್ ಮಾಡಬೇಕು ಅಂತೇಳಿ. ಸೊ ಫಾರ್ ದಟ್ ಆರ್ಗನೈಸಿಂಗ್ ಇಸ್ ರಿಕ್ವೈರ್ಡ್. ಪಾಯಿಂಟ್ ನಂಬರ್ 5, ಎಫೆಕ್ಟಿವ್ ಅಡ್ಮಿನಿಸ್ಟ್ರೇಷನ್. ಆರ್ಗನೈಸಿಂಗ್ ಏನ್ ಮಾಡುತ್ತೆ, ಯಾವಾಗೂ ನಮ್ಗೆ ಹೆಲ್ಪ್ ಮಾಡುತ್ತೆ ಟು ಅವಾಯ್ಡ್ ಕನ್ಫ್ಯೂಷನ್, ಡುಪ್ಲಿಕೇಶನ್ ಕಮ್ಮಿ ಮಾಡೋದಿಕ್ಕೆ, ಪ್ರಾಪರ್ ಆಗಿ ನಾವು ಕೆಲಸನ ಎಕ್ಸಿಕ್ಯೂಟ್ ಮಾಡೋದಿಕ್ಕೆ. ಹಾಗಾಗಿ ಎಫಿಷಿಯನ್ಸಿ ಇನ್ ಅಡ್ಮಿನಿಸ್ಟ್ರೇಷನ್ ಕ್ಯಾನ್ ಬಿ ಸೀನ್ ವೆನ್ ವಿ ಹ್ಯಾವ್ ಎನ್ ಪ್ರಾಪರ್ ಆರ್ಗನೈಸಿಂಗ್ ಟೆಕ್ನಿಕ್ಸ್. ಪಾಯಿಂಟ್ ನಂಬರ್ 6, ಡೆವಲಪ್ಮೆಂಟ್ ಆಫ್ ಪರ್ಸನಲ್. ಆರ್ಗನೈಸಿಂಗ್ ಯಾವಾಗೂ ಏನ್ ಮಾಡುತ್ತೆ, ಮೋಟಿವೇಟ್ ಮಾಡುತ್ತೆ, ಎನ್ಕರೇಜ್ ಮಾಡುತ್ತೆ ಮ್ಯಾನೇಜರ್ಸ್ಗೆ ಟು ಟೇಕ್ ಅನ್ ಇನಿಷಿಯೇಟಿವ್ ಟುವರ್ಡ್ಸ್ ದ ಗ್ರೋತ್ ಅಂಡ್ ಡೆವಲಪ್ಮೆಂಟ್. ಅಪ್ ಟು ವಾಟ್ ಎಕ್ಸ್ಟೆಂಟ್ ಅವ್ರಿಗೂ ಬಿಸ್ನೆಸ್ಗೆ ಸಪೋರ್ಟ್ ಮಾಡ್ಬೋದು, ಅಪ್ ಟು ದಟ್ ಎಕ್ಸ್ಟೆಂಟ್ ಅವ್ರಿಗೆ ಫ್ರೀಡಮ್ ಕೊಟ್ಟು ಕೆಲಸನ ಮಾಡಿಸ್ಕೊಳ್ಳೋದಕ್ಕೆ ಆರ್ಗನೈಸಿಂಗ್ ಇಸ್ ಇಂಪಾರ್ಟೆಂಟ್. ಪಾಯಿಂಟ್ ನಂಬರ್ 7, ಎಕ್ಸ್ಪಾನ್ಷನ್ ಅಂಡ್ ಗ್ರೋತ್. ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಆಗ್ಬೇಕು, ಗ್ರೋತ್ ಆಗ್ಬೇಕು ಅಂತಂದ್ರೆ ಆರ್ಗನೈಸಿಂಗ್ ಬೇಕು. ಯಾಕೆ ಅಂತಂದ್ರೆ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಆಗೋದು, ಗ್ರೋತ್ ಆಗೋದು, ಇಟ್ ವಿಲ್ ಬಿ ಅ ನ್ಯೂ ಚಾಲೆಂಜ್ ಟು ಅನ್ ಆರ್ಗನೈಸೇಷನ್. ಅವಾಗ ಏನ್ ಬೇಕಾಗತ್ತೆ, ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ, ಗ್ರೋತ್ ಆಗ್ತಾ ಇದೆ ಅಂದ್ರೆ ಎಂಪ್ಲಾಯ್ಮೆಂಟ್ ಜಾಸ್ತಿ ಕ್ರಿಯೇಟ್ ಆಗುತ್ತೆ, ಡಿಪಾರ್ಟ್ಮೆಂಟಲ್ ವರ್ಕ್ ಜಾಸ್ತಿ ಆಗುತ್ತೆ, ಹೊಸ ಪ್ರಾಡಕ್ಟ್ ನ ನಾವು ಐಡೆಂಟಿಫೈ ಮಾಡಬೇಕು, ನ್ಯೂ ಜಿಯೋಗ್ರಫಿಕಲ್ ಟೆರಿಟರೀಸ್ ಹ್ಯಾಸ್ ಟು ಬಿನ್ ಐಡೆಂಟಿಫೈಡ್. ಇದೆಲ್ಲ ಏನಾಗುತ್ತೆ, ಬಿಸ್ನೆಸ್ ಎಕ್ಸ್ಪಾನ್ಷನ್ ಗೆ, ಗ್ರೋತ್ ಗೆ ಸಪೋರ್ಟ್ ಆಗುತ್ತೆ. ಫಾರ್ ದಿಸ್ ಆರ್ಗನೈಸಿಂಗ್ ಇಸ್ ನೀಡೆಡ್.